ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಪಿಜ್ಜಾ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಈ ಟ್ರೀಟ್ ಬಂದ್ಬಿಟ್ಟು ನನ್ನ ಮಗನಿಗೆ ಮೇ ಬಿ 1 ಮಂತ್ ಬಿಫೋರ್, ನಾನು 1.5 ಮಂತ್ ಬಿಫೋರ್ ಕೊಡಿಸ್ಬೇಕಾಗಿತ್ತು. ಯಾವಾಗ ನಾವು ಊರಿಗೆ ತಿಥಿಗೆ ಅಂತೇಳಿ ಹೋಗಿದ್ವಲ್ಲ, ಅಜ್ಜಿ ತಿಥಿಗೆ. ಸೊ ಆ ಟೈಮಲ್ಲಿ ಅವನು ಮನೆಯಲ್ಲೇ ಬಿಟ್ಟು ಹೋಗಿದ್ವಿ. ಅದಕ್ಕೋಸ್ಕರ ಮನೆಯಲ್ಲಿ ಬಿಟ್ಟು ಹೋಗೋದಕ್ಕೆ ಕಾಂಪನ್ಸೇಟ್ ಆಗಿ ಅವನು ಪಿಜ್ಜಾ ಕೇಳಿದ. ಸೊ ಅವಾಗ ಅವನಿಗೆ ಸ್ವಲ್ಪ ಹೆಲ್ತ್ ಅಂದರೆ ಸ್ಟಮಕ್ ಅಪ್ಸೆಟ್ ಆಗಿದ್ದರಿಂದ ಅದು ಹಂಗೆ ಪೆಂಡಿಂಗ್ ಇತ್ತು. ಅವತ್ತು ಏನು ಮಾಡಿದ್ರು ಬಿಟ್ಟಿಲ್ಲ, ಬೇಕು ಬೇಕು ಅಂತೇಳಿ ಹಠ ಮಾಡ್ತಾಯಿದ್ದ. ಸೊ ಅವನ ಜೊತೆಗೆ ನಮ್ಮದು ಒಂದೊಂದು ಆಗೋಗಲಿ ಅಂತೇಳಿ ಪಿಜ್ಜಾನ ಆರ್ಡ್ರ್ ಮಾಡಿದ್ವಿ. ಸೊ ನನಗಂತೂ ಪಿಜ್ಜಾ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ತಿನ್ನೋದು ಇಷ್ಟ. ನನ್ನ ಮಗ ಕೂಡ ಅದೇ ಥರನೇ ತಿನ್ನೋದು. ಅವನಿಂದಲೇ ಆ್ಯಕ್ಚುಲಿ ನಾನು ಕಲ್ತಿರೋದು ಹೇಳಬೇಕು ಅಂತ ಹೇಳಿದ್ರೆ. ಸೊ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಸೊ ಪಿಜ್ಜಾನ ಎಂಜಾಯ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಆ್ಯಕ್ಚುಲಿ ಅವತ್ತು ಬಂದುಬಿಟ್ಟು ಕುಂಬಳಕಾಯಿ ತರಿಸಿದೆ ಝೆಪ್ಟೋನಲ್ಲಿ. ತುಂಬ ದಿನ ಆಗಿಬಿಟ್ಟಿತ್ತು ಕುಂಬಳಕಾಯಿ ಪಲ್ಯ ತಿಂದು. ಸೊ ನಮ್ಮ ಮನೆಯಲ್ಲಿ ಹಸ್ಬೆಂಡು ತಿನ್ನಲ್ಲ, ನನ್ನ ಮಗನೂ ತಿನ್ನಲ್ಲ. ಅದಕ್ಕೋಸ್ಕರ ನಾನು ತಿಂದೇ ಇರೋಂಗೆ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಅಟ್ಲೀಸ್ಟ್ ನಾನು ಒಬ್ಳಿಗಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಝೆಪ್ಟೋಲೆ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಹಾಗೆ ಪಲ್ಯ ಮಾಡೋದನ್ನು ಕ್ವಿಕ್ಕಾಗಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ದಪ್ಪನಾದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನಾನು ತರಿಸಿದ್ದು 200 ಗ್ರಾಮ್ ಅಷ್ಟೇ ಇದ್ದಿದ್ದು. ಸೊ ಅಷ್ಟಕ್ಕೆ ಇಷ್ಟು ಸಾಕಾಗುತ್ತೆ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಆಲ್ರೆಡಿ ನಾನು ಝೆಪ್ಟೋನಲ್ಲಿ ಕಟ್ ಮಾಡಿರೋದೇ ಇದನ್ನು ತರಿಸಿದ್ದೆ. ಸೊ ಕಟ್ ಪೀಸಸ್ಸೇ ಬರುತ್ತೆ ನೋಡಿ, ಅದನ್ನೇ ತರಿಸಿದೆ. ಹಾಗಾಗಿ ನಾನು ಎಕ್ಸ್ಟ್ರಾ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ, ಅಂದರೆ ಅವ್ರು ಸ್ವಲ್ಪ ದಪ್ಪ ಪೀಸ್ ಕಟ್ ಮಾಡಿಕೊಟ್ಟಿದ್ರು. ನಾನು ಅದನ್ನು ಸ್ಮಾಲಾಗಿ ಕಟ್ ಮಾಡಿದೆ, ಯಾಕೆಂದರೆ ಬೇಗ ಬೆಂದೋಗಲಿ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಅದು ಎಳೆದಿರುತ್ತೋ ಬೆಳ್ತಿದ್ದಿರುತ್ತೋ. ಎಳೆದಾದರೆ ಬೇಗ ಬೆಂದೋಗುತ್ತೆ, ಬಲ್ತಿರೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡಿದೆ. ಬಟ್ ಅದು ಎಳೆ ಕುಂಬಳಕಾಯಿ ಆಗಿತ್ತು, ಬೇಗನೆ ಬೆಂದೋಯ್ತು. ವಿತಿನ್ 10 ಮಿನಿಟ್ಸಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ನಾನು ಬೇಯಿಸ್ಕೊಂಡಿದ್ದು ನೋಡ್ಬೋದು. ಸಕ್ಕತ್ತಾಗಿ ನೀರೆಲ್ಲ ಬಿಟ್ಟಿತ್ತು. ಚೆನ್ನಾಗಿ ನೀರು ಬಿಡ್ತು ಅಂದರೆ ಕುಂಬಳಕಾಯಿ ಎಳೆದು ಅಂಥೇಳಿ ಅರ್ಥ. ಏಕೆಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಆ ಥರ ಹೇಳ್ತಾಯಿದ್ರು. ತುಂಬ ತಿಂತಾಯಿದ್ವಿ ಆವಾಗ. ಬಟ್ ಮದುವೆ ಆದಮೇಲೆ ಇದು ಕಮ್ಮಿ ಆಗಿಬಿಟ್ಟಿದೆ. 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ಕುಂಬಳಕಾಯಿನ ಬೇಯಿಸ್ಕೊಂಡೆ. ಸೊ ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇದರ ಜೊತೆಗೆ ಬಿಸಿ ಬಿಸಿ ಚಪಾತಿ, ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ರೊಟ್ಟಿ ಮಾಡಿರಲಿಲ್ಲ ಅವತ್ತು, ತಿಂಡಿಗೆ ಚಪಾತಿ ಮಾಡಿದ್ದೆ. ಚಪಾತಿ ಜೊತೆ ಅವರಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ, ನನಗೆ ಕುಂಬಳಕಾಯಿ ಪಲ್ಯ. ಬಿಸಿಯಾಗಿ ಸಕ್ಕತ್ತಾಗಿತ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ಟೇಸ್ಟಿಯಾಗಿತ್ತು. ನನ್ನ ಮಗನಿಗೆ ಸ್ವಲ್ಪ ಎತ್ತಿಟ್ಟು, ಅಂದರೆ ಅವನು ತಿನ್ನೋದಿಲ್ಲ, ಇಷ್ಟನೂ ಪಡೋದಿಲ್ಲ ಅವನು. ಬಟ್ ಏನಾದ್ರು ನನ್ನ ಬಲವಂತಕ್ಕೆ ಒಂದು ಸ್ವಲ್ಪ ತಿಂತಾನೇನೋ ಅಂತ ಅವ್ನು ಸ್ವಲ್ಪ ಎತ್ತಿಟ್ಬಿಟ್ಟು ನಾನು ಮಿಕ್ಕಿದೆಲ್ಲ ಹಾಕ್ಕೊಳ್ತಿದ್ದೆ. ಇದ್ರ ಜೊತೆಗೆ ಬೇಕಾದ್ರೆ ಒಂದಿಷ್ಟು ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಬೋದು, ಕಡಲೆಬೇಳೆ, ಉದ್ದಿನಬೇಳೆ. ಬಟ್ ನಾನಿಲ್ಲೇನೋ ಕಾಳು ಆ ಥರದ್ದೆಲ್ಲ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಕುಂಬಳಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ, ಸಾಸಿವೆ, ಎಣ್ಣೆ ಇಷ್ಟೇ ಹಾಕಿರುವಂಥದ್ದು ಟೇಸ್ಟಿಯಾಗಿತ್ತು. ಮತ್ತು ಅದಾದಮೇಲೆ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದುಬಿಟ್ಟು ಈವ್ನಿಂಗ್ ತೊಗೊಂಡಿರೋವಂಥ ಕ್ಲಿಪ್ಪಿಂಗ್. ನನ್ನ ಮಗ ಓದ್ತಾ ಇದ್ದೀನಿ ಅಂತ ರೂಮಲ್ಲಿ ಕೂತ್ಕೊಂಡಿದ್ದ. ಸೊ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಅಮ್ಮಂದಿರ ಟೆನ್ಷನ್ ಇರುತ್ತೆ, ಮಕ್ಕಳು ಏನು ಮಾಡ್ತಿರ್ತಾರೆ ಓದೋಕ್ಕೆ ಕೂತ್ಕೊಂಡು ಅಂತ. ನಾನು ಹಾಗೆ ಸುಮ್ಮನೆ ಕದ್ದು ಮುಚ್ಚಿ ನೋಡ್ತಾ ಇದ್ದೆ ಅವನು ಹೇಗೋ ನನ್ನ ಮೊಬೈಲ್ನ ನೋಡ್ಕೊಂಬಿಟ್ಟ. ನೋಡ್ಬೋದು ಯಾವ ರೀತಿ ಯಾವ ಥರ ಆಡ್ತಾಯಿದ್ದಾನೆ ಅಂತ. ಸೊ ಅವನಿಗೆ ಒಂದು ಸ್ಟಡಿ ಟೈಮ್ ಬಂದರೆ ನನಗೆ ಯಾವುದೋ ಒಂದು ಯುದ್ಧ ಮಾಡ್ದಂಗೆ ಅನಿಸುತ್ತೆ. ಅದಾದಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ವ್ಲಾಗ್ ಅಂತ ಅಂದ್ಕೊಳ್ತೀನಿ. ಯಾಕೋ ಒಂಥರ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ, ಹೇಳಬೇಕು ಅಂದರೆ. ಸೊ ಏನಕ್ಕೆ ಅಂತ ಹಾಗೆ ಮುಂದೆ ಹೇಳ್ತೀನಿ. ಹಸ್ಬೆಂಡ್ ಬೇರೆ ಯಾಕೋ ಗೊತ್ತಿಲ್ಲ ಕೈ ನೋವು ಅಂತ ಅವ್ರು ಬೇರೆ ಹೇಳ್ತಾಯಿದ್ದಾರೆ. ಸೊ ಅವರು ಪೇಯ್ನಲ್ಲಿದ್ದಾರೆ. ಒಂಥರ ನನಗೇನೋ ಅದೊಂದು ಮೂಡು ಚೇಂಜ್ ಆಯಿತು. ಯಾಕೆ, ಏನಾಗಿರ್ಬೋದು ನೋವು, ಅವರು ಅಕಸ್ಮಾತ್ ಏನಾದರೂ ಭಾರ ಎತ್ತದಾಗ ಇದಾಯ್ತಾ ಅಥವಾ ಏನು ಅಂತ ಗೊತ್ತಾಗಲಿಲ್ಲ. ಸೊ ಟೈಮ್ 6:15. ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ಬ್ಲಾಗ್ನ ಸುಮ್ಮನೆ ಹಾಗೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಮಗನೇ ಕಾಫಿ ಎಲ್ಲ ಮಾಡಿಟ್ಟಿದ್ದ ನಾನು ದೇವ್ರ ಪೂಜೆ ಮಾಡೋ ಅಷ್ಟರಲ್ಲಿ. ಸೊ ಕಾಫಿ ತಣ್ಣಗಾಗ್ಬಿಟ್ಟಿತ್ತು ಅಂಥೇಳಿ ಅದನ್ನು ಜಸ್ಟ್ ಬಿಸಿ ಮಾಡಿಕೊಂಡೆ ಅಷ್ಟೇ. ನಾನು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ, ಯಾವುದಾದ್ರೂ
ಹೋಗಿ ತೋರಿಸೋಣ, ಹೀಗೆ ಇದ್ದರೆ ಅದು ಪೇಯ್ನು ಹಾಗೇ ಇರುತ್ತಲ್ವ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಪ್ಲ್ಯಾನ್ ಮಾಡಿದರೆ. ನನಗೆ ಮೊದಲೇ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಂದ್ರೆ ಒಂಥರ ಭಯ ಆಗುತ್ತೆ, ಗೊತ್ತಿಲ್ಲ, ಒಂಥರ ಯಾವ ಥರ ಫೀಲಿಂಗ್ ಅಂತ ಹೇಳೋದೇ ಒಂಥರ ಕಷ್ಟ ನನಗೆ. ಸೊ ಮಾರ್ನಿಂಗ್ ತುಪ್ಪ ಮಾಡಿದೆ, ತಣ್ಣಗಾಗಲಿ ಅಂತೇಳಿ ಬಿಟ್ಟಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಕಾಫಿ ಬಿಸಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದೆ. ನನಗೆ ಸ್ವಲ್ಪ ಸ್ಟ್ರೆಂತ್ ತೊಗೋಬೇಕು, ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಒಂಥರ ಟೆನ್ಷನು, ಭಯ. ಅವರು ಜೊತೆಗೆ ಕೈ ಬೇರೆ ಏನದು ಬ್ಯಾಂಡೇಡ್ ಹಾಕ್ಕೊಂಡಿದ್ರು, ಉಳುಕಿರ್ಬೋದು ಅಂತ ಉಳುಕು ಪಟ್ಟಿ ಹಾಕಿದ್ರು. ಬಟ್ಟೆ ವಾಶ್ಗೆ ಹಾಕಿದೆ, ಅದು ಹಂಗೆ ಇದೆ, ಎತ್ತಿ ಮರ್ಚಿಡಬೇಕು. ಆಮೇಲೆ ಯಾವ ಹಾಸ್ಪಿಟ್ಲು, ನಾವು ಫಸ್ಟ್ ಕ್ಲಿನಿಕ್ ಹೋಗಿ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಎಲ್ಲೂ ನಮ್ಮ ಸುತ್ತಮುತ್ತ ಯಾವ ಕ್ಲಿನಿಕ್, ಒಂದೇ ಒಂದು ಗೂಗಲಲ್ಲಿ ತೋರಿಸ್ತು, ಬಟ್ ಅಲ್ಲೋದ್ರೆ ಡೆಂಟಲ್ ಕ್ಲಿನಿಕ್ ಇತ್ತು. ನಾವು ಬೇರೆ ಯಾವುದೋ ಕ್ಲಿನಿಕ್ ಹುಡುಕ್ತಾಯಿದ್ರೆ ಅದು ಯಾವುದೋ ಬೇರೆ ಇತ್ತು. ಸರಿ, ಇನ್ನೇನು ಮಾಡೋದು, ಇಲ್ಲೇ ವಿಶಾಲ್ ಮಾರ್ಟ್ ಹತ್ರ ಇತ್ತು ಇದು, ಅರ್ಕಾವತ್ ಏನು ಹೇಳ್ತಾರೆ, ಇದು ಯಾವುದೋ ಹಾಸ್ಪಿಟಲ್ ನನಗೆ ನೆನಪಿಲ್ಲ, ತೋರಿಸಿದ್ದೀನಿ ವಿಡಿಯೋದಲ್ಲಿ. ಹಂಗೇ ಆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಡಾಕ್ಟ್ರೇ ಬಂದಿಲ್ಲ, ಕಾಯ್ಕೊಂಡು ಕೂತಿದ್ದೀವಿ ಹೊರಗಡೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಏನಾರ ಮಾಡಲಿ, ಕೈ ನೋವು ಬಿಟ್ಟೋದ್ರೆ ಸಾಕು. ಓಕೆ, ಪೇಪರ್ ಬೇರೆ ಕೊಟ್ಟವ್ರೆ ಕಟ್ಟಿದ್ದು. ನೋಡಬೇಕು ಏನಾಗುತ್ತೆ. ಸೊ ನನ್ನ ಟೆನ್ಷನ್ನ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು ಹಸ್ಬೆಂಡು. ಏನೇನೋ ಜೋಕ್ ಮಾಡ್ಕೊಂಡು ಮಾತಾಡಿಕೊಂಡು ಹಾಸ್ಪಿಟ್ಲಿಂದ ಬಂದ್ವಿ. ಒಂದು ಟ್ಯಾಬ್ಲೆಟ್ನ ಅವರು ಬರ್ಕೊಟ್ಟಿದ್ರು. ಏನು ಹೇಳಿದ್ರು ಡಾಕ್ಟ್ರು ಅಂತ ಹೇಳಿದ್ರೆ, ಸಮ್ಟೈಮ್ ವಿಟಮಿನ್ಸ್ ಏನಾದರೂ ಕಮ್ಮಿ ಇದ್ದರೆ ಆ ಥರ ಆಗುತ್ತೆ, ಮತ್ತು ಏನಾದರೂ ನರ್ವ್ಸ್ ಕಂಪ್ರೆಸ್ ಆ ಥರ ಆಗಿದ್ದರೂ ಕೂಡ ಈ ಥರ ಆಗುತ್ತೆ ಅಂತ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟರು. ಹಂಗಾಗಿರ್ಬೋದು, ಏಕೆಂದರೆ ಅವ್ರಿಗೆ ಯಾವುದೋ ಇವಾಗ ಕ್ರ್ಯಾಕ್ ಬಿಟ್ಟಿರೋದಾಗಲಿ ಅಥವಾ ಏನಾದರೂ ಪೇಯ್ನ್ ಆಗಿರೋದು, ಊತ ಏನೂ ಇಲ್ವಲ್ಲ. ಸೊ ಅವ್ರಿಗೆ ಒಂಥರ ಬಂದಂಗೆ ಆಗುತ್ತೆ, ಆಮೇಲೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ ಅವರು ಈ ಒಂದು ಟ್ಯಾಬ್ಲೆಟ್ ತೊಗೊಂಡು ನೋಡಿ, ಒಂದು 15 days ಅಷ್ಟೊಂದು ಕಮ್ಮಿ ಆಗುತ್ತೆ. ಆ ಥರದ್ದೇನಾದ್ರು ಪೇಯ್ನ್ ಇದ್ದರೆ ಇದು ಕಮ್ಮಿ ಆಗುತ್ತೆ ಅಂತೇಳಿ ಹೇಳಿದ್ರು. ಮನೆಗೆ ಬಂದು ನಾನು ಆನ್ಲೈನಲ್ಲಿ ಚೆಕ್ ಕೂಡ ಮಾಡಿದೆ, ಏನಕ್ಕೆ ಕೊಡ್ತಾರೆ ಒಂದು ಟ್ಯಾಬ್ಲೆಟ್ಸ್ನ ಅಂಥೇಳಿ. ಸೊ ಅದರಲ್ಲೂ ಸೇಮ್ ಆ್ಯಸ್ ಇಟ್ ಈಸ್, ಅವ್ರು ಏನು ಎಕ್ಸ್ಪ್ಲೇನ್ ನಮಗೆ ಮಾಡಿದರು ಸೇಮ್ ಅದೇ ಥರನೇ ಇತ್ತು. ಹೋಪ್ ಬೇಗ ಅವ್ರ ಕೈ ನೋವು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯೂಶ್ವಲಾಗಿ ನಾರ್ಮಲಾಗಿದ್ದಾಗ ಅವ್ರಿಗೇನು ಪೇಯ್ನ್ ಇರೋಲ್ಲ, ಬಟ್ ಗಾಡಿ ಓಡಿಸೋವಾಗ ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಜೋಮ್ ಅಂದಾಗೆ, ಅಂದರೆ ಅದು ಹೆಂಗೆ ಅವ್ರ ಫೀಲಿಂಗ್ ಅವ್ರಿಗೆ ಗೊತ್ತಿರುತ್ತೆ, ನಮ್ಗೆ ಹೇಳ್ತಾರೆ ಅವರು, ಬಟ್ ನನಗೆ ಅದು ಅರ್ಥನೇ ಆಗೋಲ್ಲ ಅವ್ರು ಏನು ಹೇಳ್ತಾರೆ, ಹೆಂಗೆ ಏನು ಅಂಥೇಳಿ. ಸೊ ಬೇಗ ಹುಷಾರಾಗ್ತಾರೆ ಅಷ್ಟು ಮಾತ್ರ ನಂಗೆ ಗೊತ್ತು. ಅದಾದಮೇಲೆ ಹಸ್ಬೆಂಡ್ಗೆ ನಾನು ಒಂದು ಗಿಫ್ಟನ್ನು ಕೂಡ ಆರ್ಡ್ರ್ ಮಾಡಿದೆ. ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೇಳ್ತಾನೆ ಗಿಫ್ಟ್ ಕೊಡ್ತಾಯಿದ್ದೆ ಅಂತ. ಸೊ ಒಂದು ಗಿಫ್ಟನ್ನು ಅವ್ರಿಗೆ ಆರ್ಡ್ರ್ ಮಾಡಿದೆ. ಬಂದಿತ್ತು, ನೋಡ್ತಲೇ ಓಪನ್ ಮಾಡಿస్తే ನೋಡ್ಬೋದು ಅವ್ರಿಗೆ ಹಿಂಗಿರುತ್ತೆ ಅಂತ. ನಿಮಗೆ ದೊಡ್ಡದು ಇಷ್ಟಪ್ಪ ಅದು ಬರುತ್ತೆ ನೋಡು, ಕಿವಿಗೆ ಹಾಕ್ಕೊಳ್ಳೋದು, ಆ ಹೆಡ್ಫೋನ್ ತರಿಸಿದ್ದೀನಿ. ಇಲ್ಲೇ ಆಯ್ತದ ಕತ್ರಿ ಇರೋ ನಿಮಿಷ. ನನಗೆ ಕೊಡ್ಸಿರೋದು ಬ್ಲೂಟೂತ್ ಸ್ಪೀಕರ್ ಜಾಸ್ತಿ ಹಾಕೊಂಡು ಓಡಾಡ್ಬೇಡ ಕಿವಿಗೆ. ರಾತ್ರಿ ಮಲ್ಕೊಂಡಿದ್ದಾಗ ಬೇಕಾದ್ರೆ ಕಿವಿಗೆ ಹಾಕೊಂಡು, ಅದೇ ಮನೇಲಿ ಇರ್ತಿಯಲ್ಲ ಅವಾಗ ಮೇ ಬಿ 6 hours ಬರ್ಬೋದು ಅಂತ ಅನ್ಕೋತೀನಿ. ಅದು ಒಂದೊಂದೇ ಬ್ಲೂಟೂತ್ ಯೂಸ್ ಮಾಡಿದ್ರೆ 2 ರಿಂದ 12 hours ಬರುತ್ತೆ. ದೊಡ್ಡದು ಅನ್ಕೋಟ ಬಾಕ್ಸ್ ನೋಡಿ. ನಾನು ಫಸ್ಟ್ ಹಂಗೆ ಅನ್ಕೊಂಡೆ ಅದನ್ನ ನೋಡಿ ದೊಡ್ಡದು ಅಂತ. ತೋರ್ಸೋದು ಓಪನ್ ಮಾಡಿ ತೋರಿಸು.
ಚಾರ್ಜ್ ಆಗಿರುತ್ತಾ? ಚಾರ್ಜ್ ಅಲ್ಲಿ ಚಾರ್ಜಬಲ್ ವೈರು ಕೂಡ ಕೊಟ್ಟಿರ್ತೀನಿ ನಾನು. ಇದು ಏನದು ಕನೆಕ್ಟ್ ಮಾಡ್ಕೋಬೇಕ್ರಿ ನಿಮ್ಮ ಮೊಬೈಲ್ಗೆ. ಆನ್ ಮಾಡೋದು ಹಂಗೆ ಆನಲ್ಲೇ ಇರುತ್ತದು, ತೆಗೆದಿದ ತಕ್ಷಣ ಆನ್ ಆಫ್ ಏನಿಲ್ಲ. ಲಾಂಗ್ ಪ್ರೆಸ್ ಮಾಡಿ ಪೇರ್ ಮಾಡ್ಕೊ. ಅವ್ನು ನಂದಕ್ಕೆ ಮಾಡ್ಕೊಂಡಿದ್ದ. ಯಾವ್ದಿದು? ಅದೇನೋ ಆಲ್ಫಾ ಅಂತೇನೋ ಬರುತ್ತೆ ನೋಡಿ, ಜೆನ್ನೋ ಆಲ್ಫಾನ ಏನೋ ಬರುತ್ತೆ. ಏರ್ಪೋರ್ಟ್ಸ್ ಆಲ್ಫಾ. ಹಾಂ ಅದೇ ಲೂಸ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಜೋರಾಗಿ ಕೇಳಿಸ್ತಾಯ್ತಾ? ಇಷ್ಟ ಆಯ್ತಾ? ಅದಕ್ಕೆ ನಾನು ಜೋರಾಗಿ ಕೊಟ್ಕೋತೀರ ಸೌಂಡು ನೀವು. ಎಫೆಕ್ಟ್ಸ್ ಚೆಕ್ ಮಾಡ್ತಾ ಇದ್ದೀನಿ. ನಾವು ಹೋಗ್ತಾ ಇದ್ದೀವಿ ನಾಳೆ ದೇವಸ್ಥಾನಕ್ಕೆ. ಅದಕ್ಕೆ ಮಡ್ಲಕ್ಕಿಗೆಲ್ಲ ತೊಗೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಹುಷಾರಿಲ್ಲ ನನಗೆ, ಅದಕ್ಕೆ ಬೆಳಗ್ಗೆಯಿಂದ ಬ್ಲಾಗೇ ಮಾಡ್ಕೊಂಡಿಲ್ಲ. ಮನೇಲಿ ಹತ್ರ ಹೇಳ್ತೀನಿ ಏನು ಅಂತ. ಮನೆಗೆ ಬಂದಮೇಲೆ ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಹಾಗೆ ಮಲ್ಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವೀಕೆಲ್ಲ ಒಂಥರ ಅಪ್ಸ್ ಆ್ಯಂಡ್ ಡೌನ್ ಅಂತಲೇ ಹೇಳ್ಬೋದು. ಫಸ್ಟಿಗೆ ಅವ್ರ ಕೈ ನೋವು, ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು. ಅದಾದಮೇಲೆ ಸ್ವಲ್ಪ ನನಗೆ ಲೈಟಾಗಿ ಫೀವರ್ ಸ್ಟಾರ್ಟ್ ಆಯಿತು, ಸುಸ್ತು, ಮನಸ್ಸಿಗೆ ಸಮಾಧಾನ ಇಲ್ಲ, ಏನೋ ಒಂಥರ ಲೋ ಫೀಲ್ ಆ ಥರನೇ ಆಗ್ತಾಯಿತ್ತು. ಇವೆರಡು ಇದೆಲ್ಲದ ಮಧ್ಯದಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗಿರಲಿಲ್ಲ ನಾವು. ಅಂದರೆ ಯಾವಾಗಲೂ ಆ್ಯನಿವರ್ಸರಿಗಿಂತ ಮೊದಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತಾಯಿದ್ವಿ. ಬಟ್ ಈ ಟೈಮ್ ಆಗಿರಲಿಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಿದ್ದರಿಂದ. ಅದ್ರ ಜೊತೆಗೆ ಆ್ಯನಿವರ್ಸರಿ ಆಗಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂದಿತ್ತು. ಇನ್ನು ತಡ ಮಾಡೋದು ಬೇಡ, ಹೋಗಿ ಬಂದುಬಿಡೋಣ, ಇದೇ ರೈಟ್ ಟೈಮ್ ಅಂತೇಳಿ ಡಿಸೈಡ್ ಹಿಂದಿನ ದಿನವೇ ನಾವು ಡಿಸೈಡ್ ಮಾಡಿ ನಾವು ಮಡ್ಲಕ್ಕಿಗೆಲ್ಲ ತರೋದಕ್ಕೆ ಹೋದಾಗಲೂ ಕೂಡ ಆಲ್ಮೋಸ್ಟ್ 8:30 ಆಗಿಬಿಟ್ಟಿತ್ತು ನೈಟು. ಆವಾಗ ಹೋಗಿ ಮಡ್ಲಕ್ಕಿಗೆಲ್ಲ ತೊಗೊಂಡು ಬಂದು ದೇವಸ್ಥಾನಕ್ಕೆ ರೆಡಿ ಆದ್ವಿ. ಆಮೇಲೆ ಸ್ವಲ್ಪ ಅವ್ರಿಗಿನ್ನ ಕೈ ಲೈಟಾಗಿ ಪೇಯ್ನ್ ಇತ್ತು. ಹಾಗಾಗಿ ನನ್ನ ಮಗನ ಮನೆಯಲ್ಲೇ ಇರಪ್ಪ ಅಂತೇಳಿ ಕನ್ವಿನ್ಸ್ ಮಾಡಿದೆ. ಯೂಶ್ವಲಿ ದೇವಸ್ಥಾನಕ್ಕೆಲ್ಲ ಅವನ್ನ ಎಲ್ಲೂ ಬಿಟ್ಟು ಹೋಗಲ್ಲ ನಾವು, ಮನೆ ದೇವ್ರಿಗೆ ಹೋದಾಗ ಅದರಲ್ಲೂ ಎಸ್ಪೆಷಲಿ. ಬಟ್ ಈ ಸಲ ಇದೊಂದು ಟೈಮು ಮನೆಯಲ್ಲಿ ಇರಲಿ ಅವನು ಆರಾಮಾಗಿ, ನಾವು ಹೋಗಿ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ. ನಾವು ಹೋಗಿ ಪೂಜೆ ಮಾಡಿಸಿದ್ರು ಅದು ನಮ್ಮ ಮಕ್ಕಳಿಗೆ ತಾನೇ ನಾವು ಬೇಡ್ಕೊಂಡಿರ್ತೀವಿ, ನಮಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ನಾವು ಬೇಡ್ಕೊಂಡಿರ್ತೀವಿ. ಸೊ ಹಂಗಂತ ಅಂದ್ಕೊಂಡು ನಾನು ಅವನ ಮನೆಯಲ್ಲೇ ಇರಿಸಿ ಆಮೇಲೆ ನಾನು ಹಸ್ಬೆಂಡ್ ಇಬ್ಬರು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ. ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಅದರಿಂದ ಅಂತ ನಮಗೆ ಗೊತ್ತಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ನಾನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಮಾಡ್ಲಕ್ಕಿಗೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀನ, ಏನು ಇತ್ತಾ ಎಲ್ಲ ಅಂದ್ಬಿಟ್ಟು. ಅಲ್ಲಿ ಹೋದಾಗ ಏನಾದ್ರು ಒಂದು ಮರ್ತುಬಿಟ್ಟಿರ್ತೀನಿ. ಸೊ ಈ ಸಲ ಥ್ಯಾಂಕ್ ಗಾಡ್ ನಿಜವಾಗ್ಲೂ ಏನೂ ಮರ್ತಿರಲಿಲ್ಲ, ಕರೆಕ್ಟಾಗಿ ಎಲ್ಲ ತೊಗೊಂಡೋಗಿದ್ದೆ. ಎಲ್ಲ ತೊಗೊಂಡೋಗಿ ಸ್ಯಾರಿ ತೊಗೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ನೆಕ್ಸ್ಟ್ ಟೈಮ್ ಹೋದಾಗ ಸೀರೆ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬರ್ತೀನಿ. ಈ ಸಲ ಬರೀ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಹೋಗುವಾಗ ಇದೊಂದೇ ನಮಗೆ ಟಾರ್ಗೆಟ್, ಅಂದರೆ ಬಾಳೆಹಣ್ಣು ತೊಗೊಂಡೋಗೋದು. ಅದೇನೋ ಗೊತ್ತಿಲ್ಲ, ಎಲ್ಲ ಟೈಮು ಬಾಳೆಹಣ್ಣು ತೊಗೊಂಡೋದಾಗ ತುಂಬ ಕ್ರಶ್ ಆದಂಗೆ ಆಗ್ಬಿಡ್ತಾಯಿತ್ತು. ಅದಕ್ಕೆ ಈ ಸಲ ಸೇಫಾಗಿ ಇಟ್ಕೊಳ್ಳೋಣ ಅಂತ ಎಲ್ಲ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಅಂತೇಳಿ. ಆಮೇಲೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ದೆ, ಇದನ್ನ ಇಟ್ಕೊಂಡ ಅಂತ ಹಸ್ಬೆಂಡ್ಗೂ ಕೇಳ್ತಾ ಇದ್ದೆ. ಎಲ್ಲ ಇಟ್ಕೊಂಡು ಹೊರಟ್ವಿ ದೇವಸ್ಥಾನಕ್ಕೆ. ಯಾವಾಗಲೂ ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಒಂದು ಕುಣಿಗಲ್ ಕ್ರಾಸ್ ಅಂತೇಳಿ ಬರುತ್ತೆ ನೋಡಿ. ಸೊ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಒಂದು ಸ್ಟ್ಯಾಚ್ಯೂ ಕಾಣುತ್ತೆ, ಮೂರ್ತಿ. ಅದಕ್ಕಂತೂ ಯಾವಾಗಲೂ ಕೈ ಮುಗಿಬಿಟ್ಟೆ. ನಮ್ಮ ಒಂದು ಏನು ಅಲ್ಲಿ ಹೋದರೆ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅನ್ನೋ ಥರ ನನಗೆ ಫೀಲ್ ಆಗುತ್ತೆ. ಹೋಗುವಾಗಲೂ ಅಷ್ಟೇ ದೇವ್ರಿಗೆ ಕೈ ಮುಗಿಬಿಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಹೊರಡ್ತೀವಿ. ಮತ್ತು ಆ ಕಡೆಯಿಂದ ಬರ್ತಾನೂ ಕೂಡ ದೇವ್ರಿಗೆ ಕೈ ಮುಕ್ಕೊಂಡು ಎಲ್ಲ ಒಳ್ಳೇದಾಯ್ತಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ ಒಂದು ಗ್ರ್ಯಾಟಿಟ್ಯೂಡ್ನ ಕೊಟ್ಬಿಟ್ಟು ಬರ್ತೀವಿ. ಈ ಒಂದು ದೇವಸ್ಥಾನ ಗೊತ್ತಿರುತ್ತೆ, ತುಮಕೂರು ರೋಡು ಹೈವೇನಲ್ಲಿ ಹೋದರೆ ಕುಣಿಗಲ್ ಕ್ರಾಸ್ ಹತ್ರ ಬರುತ್ತೆ ಇದೊಂದು.
ದೇವಸ್ಥಾನಕ್ಕೆ ಹೋಗ್ತಾ ದಾರಿನಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನೇಚರ್ ಏನಿದೆ ಅದರದ್ದು, ಹೈವೇನಲ್ಲೆಲ್ಲ ಫುಲ್ಲು ಕಲರ್ಫುಲ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಫ್ಲವರ್ಗಳು ಬಿಟ್ಟಿರೋದು. ಹಳ್ಳಿ ಕಡೆ ಹೋದರೆ ಗೊತ್ತಲ್ಲ, ಕುರಿ, ಹಸುಗಳು ಮತ್ತು ಒಂದಷ್ಟು ಗಿಡ ಮರಗಳದ್ದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆಮೇಲೆ ಯಾವ ದೇವಸ್ಥಾನಕ್ಕೆ ಹೋದ್ವಿ, ಪೂಜೆ ಹೇಗಾಯಿತು, ಮನೆಗೆ ಬಂದಮೇಲೆ ಏನೇನೆಲ್ಲ ಆಯಿತು ಅಂತ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.